ಶ್ರೀಯುತ ಸಿಎಂ ರಮೇಶ್ ರವರು ಅಧ್ಯಕ್ಷರು, ಹಾಲು ಉತ್ಪಾದಕ ಸೇವಾ ಸಂಘದ ಅಧ್ಯಕ್ಷರು, ಚಿನಕುರುಳಿ ಬಹುಮಾನವನ್ನು ವಿತರಿಸಿದಂತಹವರಿಗೆ ಧನ್ಯವಾದಗಳು. ನಂತರ ಬಾಲ್ ಹಾಕುವುದು ಸ್ಪರ್ಧೆ ಪುರುಷರ ವಿಭಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನಿತಾ ವೆಂಕಟೇಶ್ ಪ್ರಥಮ ಬಹುಮಾನ, ಲೋಕೇಶ್ ಹಾಲು ಸೇವಾ ಸಂಘದ ಮಾಜಿ ಶ್ರೀಮತಿ ವರಲಕ್ಷ್ಮೀರವರು ಗ್ರಾಮ ಪಂಚಾಯಿತಿ ಸದಸ್ಯೆ. ಬಾಲ್ ಹಾಕುವುದು ಸೆಕೆಂಡ್ ಸ್ಟ್ಯಾಂಡರ್ಡ್ ಅನಿತಾ ವೆಂಕಟೇಶ್ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ವೆಂಕಟೇಶ್ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ವಿನಂತಿ. ದ್ವಿತೀಯ ಬಹುಮಾನ LKG ಆಕಾಂಕ್ಷಾ ರವಿ. ದ್ವಿತೀಯ ಬಹುಮಾನ ಬಾಲ್ ಹಾಕುವ ಸ್ಪರ್ಧೆಯಲ್ಲಿ ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ. ನಂತರ ಶ್ರೀಮತಿ ಕಮಲಮ್ಮರವರು ಗ್ರಾಮ ಪಂಚಾಯಿತಿ ಸದಸ್ಯೆ ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪುರುಷರ ವಿಭಾಗ ಕಾಲು ಮತ್ತೆ ಕೈ ಕಟ್ಟಿ ತಿಂಡಿ ತಿನ್ನುವುದು ಪ್ರಥಮ ಬಹುಮಾನ ಅನಿತಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ವೆಂಕಟೇಶ್ ಪ್ರಥಮ ಬಹುಮಾನವನ್ನು ಶ್ರೀಮತಿ ಕಮಲಮ್ಮನವರು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಥಮ ಬಹುಮಾನ ಜೋರಾದ ಚಪ್ಪಾಳೆ, ದಯವಿಟ್ಟು ಚಪ್ಪಾಳೆ ಮುಖಾಂತರ ಎಲ್ಲರೂ ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಸಿಂಚನ ಫಸ್ಟ್ ಸ್ಟ್ಯಾಂಡರ್ಡ್ ನವೀನ್ ಪೇರೆಂಟ್ಸ್ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಕಾಲು ಮತ್ತೆ ಕೈ ಕಟ್ಟಿ ತಿಂಡಿ ತಿನ್ನುವ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ವೇದಿಕೆ ಮೇಲೆ ಬಂದು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ನವೀನ್ ಕಾಲು ಕೈ ಕಟ್ಟಿ ತಿಂಡಿ ತಿನ್ನುವ ಸ್ಪರ್ಧೆಯಲ್ಲಿ ನವೀನ್ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅವರು ಎಲ್ಲಿದ್ರೂ ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನವೀನ್ ಸಿಂಚನ ಪೇರೆಂಟ್ಸ್ ನವೀನ್ ನಂತರ ಕಾರ್ಡ್ ಜೋಡಿಸುವ ಸ್ಪರ್ಧೆ ಪುರುಷರ ವಿಭಾಗ ನವೀನ್ ಬರ್ತಿದ್ದಾರೆ. ದ್ವಿತೀಯ ಬಹುಮಾನವನ್ನು ಗಳಿಸಿರುತ್ತಾರೆ, ಇವರಿಗೆ ಧನ್ಯವಾದಗಳು. ನಂತರ ಕಾರ್ಡ್ ಜೋಡಿಸುವ ಪುರುಷರ ವಿಭಾಗದ ಸ್ಪರ್ಧೆ ಮೊದಲಿಗೆ ಫೋರ್ತ್ ಸ್ಟ್ಯಾಂಡರ್ಡ್ ಇಂದ್ರಜಿತ್ ಪೇರೆಂಟ್ಸ್ ಮಂಜುನಾಥ್ ಪ್ರಥಮ ಬಹುಮಾನವನ್ನು ಗಳಿಸಿರುತ್ತಾರೆ. ಅವರು ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಅವರಿಗೆ ಬಹುಮಾನವನ್ನು ಈ ಶಾಲೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಗೋವಿಂದರಾಜ್ ಸರ್ ಅವರು ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದ್ರಜಿತ್ ಮಂಜುನಾಥ್ ಪ್ರಥಮ ಬಹುಮಾನ ಫೋರ್ತ್ ಸ್ಟ್ಯಾಂಡರ್ಡ್. ಜೋರಾದ ಚಪ್ಪಾಳೆ. ನಿಮ್ ಚಪ್ಪಾಳೆ ಎಲ್ಲಿದೆ? ಚಪ್ಪಾಳೆನೇ ಇಲ್ಲ, ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದೀರಾ. LKG ಜೋರಾದ ಚಪ್ಪಾಳೆ ಮುಖಾಂತರ ನೀವು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ತೀನಿ. LKG ಆಕಾಂಕ್ಷಾ ಅವ್ರ ಪೇರೆಂಟ್ಸ್ ರವಿ ದ್ವಿತೀಯ ಬಹುಮಾನವನ್ನು ಗಳಿಸಬೇಕಾಗಿ ಇವರಿಗೆ ಬಹುಮಾನವನ್ನು LKG ಆಕಾಂಕ್ಷ ಅವರ ಪೋಷಕರಾದಂತಹ ರವಿ ಅವರು ಬರಬೇಕು. ಅವರು ದ್ವಿತೀಯ ಬಹುಮಾನವನ್ನು ಕಾರ್ಡ್ ಜೋಡಿಸುವ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ಅದನ್ನು ಮುಖ್ಯ ಶಿಕ್ಷಕರಾದಂತಹ
ಸತ್ಯಮ್ಮನವರು ಮುಖ್ಯ ಶಿಕ್ಷಕರಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಚನಹಳ್ಳಿ ಇವರು ನಡೆಸ್ಕೊಡ್ಬೇಕಾಗಿ ಈ ಮೂಲಕ ಕೋರ್ತಾ ಇದ್ದೇವೆ. ಧನ್ಯವಾದಗಳು. ಬಹುಮಾನ ವಿತರಣೆ ಮಾಡಿದಂತ ಶ್ರೀಮತಿ ಎಚ್ ಎಸ್ ಸತ್ಯಮ್ಮ ಮೇಡಮ್ ರವರಿಗೆ ಧನ್ಯವಾದಗಳು. ಇಲ್ಲಿವರೆಗೂ ನನಗೆ ಬಹುಮಾನ ವಿತರಣೆ ವಿಜೇತರ ಪಟ್ಟಿಯನ್ನು ಓದಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಂಗೆ ಯಾಕೋ ಅನುಮಾನ ಆಗ್ತಾ ಇದೆ, ನಮ್ಮ ಪೋಷಕರಿಗೆ ಮತ್ತೆ ನಮ್ಮ ಮಕ್ಳಿಗೆ ಕೈ ಇಲ್ವಾ ಅಂತ, ಅಥವಾ ಕೈ ಚಪ್ಪಾಳೆ ತಟ್ಟಕ್ಕೆ ಶಕ್ತಿ ಇಲ್ವಾ ಅಂತ. ನೋಡೋದ ಒಂದ್ಸಲ ಕ್ಲಾಪ್ ಹಾಕಿ ಜೋರಾಗಿ. ಹಾಗೆ ಎಲ್ಲ ಕಾರ್ಯಕ್ರಮಕ್ಕೂ ಹಿಂಗೆ ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಬಹುಮಾನ ವಿತರಣೆ ಮಾಡಿದ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ತನುಜಾ ಮೇಡಮ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಶಾಲೆ ನಡೆದು ಬಂದ ಹಾದಿ ಈಗ ಅದು ಹಂತ ಹಂತವಾಗಿ ಹೇಗೆ ಮುಂದುವರೆದುಕೊಂಡು ಬಂದಿದೆ ಎಂಬುದರ ಒಂದು ಕಿರು ಪರಿಚಯವನ್ನು ಮಾಡಿಕೊಡಲು ಬರುತ್ತಿದ್ದಾರೆ ನಮ್ಮ ಜ್ಞಾನ ವಿಕಾಸ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂತಹ ಶ್ರೀಮತಿ ಜ್ಯೋತಿ ಮೇಡಮ್ ರವರು. ಸರ್ವರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಎಲ್ಲ ಆಹ್ವಾನಿತ ಗಣ್ಯರೇ, ನಮ್ಮೆಲ್ಲರ ಪ್ರೀತಿಯ ಪೋಷಕರೇ, ನಮ್ಮ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿರುವ ವಿದ್ಯಾರ್ಥಿನಿಯರೇ ಹಾಗೂ ಪ್ರೇಕ್ಷಕ ಬಂಧುಗಳೇ, ಚಿನ್ಕುಳ್ಳಿ ಗ್ರಾಮದ ಪೂರ್ವ ಭಾಗದಲ್ಲಿ ಶ್ರೀ ರಾಮೇಶ್ವರ ದೇವರ ಸನಿಹವಾಗಿ ಸ್ಥಾಪನೆಗೊಂಡಿರುವ ನಮ್ಮ ಜ್ಞಾನ ವಿಕಾಸ ಎಜುಕೇಷನ್ ಟ್ರಸ್ಟ್ನ ಅಧೀನ ನಡೆಯುತ್ತಿರುವ ವಿಶೇಷ ಅಗತ್ಯತೆಯುಳ್ಳ ವಿಶೇಷ ಮಕ್ಕಳ ವಸತಿ ಶಾಲೆ ಹಾಗೂ JVET ಪಬ್ಲಿಕ್ ಶಾಲಾ ವಾರ್ಷಿಕೋತ್ಸವವು ಅದ್ಭುತವಾಗಿ ಸುಂದರವಾದ ಪ್ರವೇಶ ದ್ವಾರದೊಂದಿಗೆ ಒಳಗೊಂಡಿರುವ ಅಂಗಣದಲ್ಲಿ ಈ ಮುಸುಕಿನ ಮುಸ್ಸಂಜೆಯ ತಂಪಿನಲ್ಲಿ ಪ್ರಾರಂಭವಾಗಿದೆ. ನಮ್ಮ ಈ ಮಹಾವಿದ್ಯಾಲಯದ ಕಿರು ವರದಿಯನ್ನು ತಮ್ಮ ಮುಂದೆ ವಿವರಿಸಲು ಬಯಸುತ್ತೇನೆ. ನಮ್ಮ ಜ್ಞಾನ ವಿಕಾಸ ಎಜುಕೇಷನ್ ಟ್ರಸ್ಟ್ ಅಧೀನದಲ್ಲಿ ನಡೆಯುತ್ತಿರುವ ಜ್ಞಾನ ವಿಕಾಸ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳ ಶಾಲೆಯನ್ನು 2000 ನಿರ್ದೇಶಕ ಸಹಾಯದೊಡನೆ ನಡೆಸಿಕೊಂಡು ಬಂದಿರುತ್ತೇವೆ. 2009ರಿಂದ ಸರ್ಕಾರದ ಸಹಯೋಗದೊಡನೆ ನಿರ್ವಹಣೆ ಮಾಡುತ್ತಿದ್ದೇವೆ. JVET ಪಬ್ಲಿಕ್ ಶಾಲೆ ಮತ್ತು ವಿಶೇಷ ಮಕ್ಕಳ ಶಾಲೆಗಳ ಕಾರ್ಯವೈಖರಿಗಳನ್ನು ಪ್ರತಿ ವರ್ಷದಂತೆ 2016-17ನೇ ಸಾಲಿನಲ್ಲಿಯೂ ಈ ಕೆಳಕಂಡಂತೆ ನಿರ್ವಹಿಸುತ್ತಿರುತ್ತೇವೆ. 2016-17ನೇ ಸಾಲಿನ ದಾಖಲಾತಿ ಸಂಬಂಧ ಉಚಿತ ಶಿಕ್ಷಣ ಕಡ್ಡಾಯ ಕಾಯ್ದೆಯಡಿಯಲ್ಲಿ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳಲು ಕರಪತ್ರಗಳ ಮೂಲಕ, ಬ್ಯಾನರ್ಗಳ ಮೂಲಕ ಪ್ರಚಾರ ಮಾಡಿ ಜನವರಿ ಮಾಸದಿಂದಲೂ ಕಾರ್ಯಪ್ರವೃತ್ತರಾಗಿ ಮಾರ್ಚ್ 25ರವರೆಗೆ ಮುಂದುವರಿಸುತ್ತಿದ್ದೇವೆ. ಮತ್ತು ಶಿಕ್ಷಕರು ಶಾಲೆಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 5ರಿಂದ 13 ವರ್ಷ ಒಳಪಟ್ಟ 1ರಿಂದ 8ನೇ ತರಗತಿಯವರೆಗೆ ಓದಲ್ಪಡುವ ಮಕ್ಕಳ ಗಣತಿ ಮಾಡಿ ದಾಖಲಾತಿಯನ್ನು ಅನುಷ್ಠಾನಗೊಳಿಸುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಶಾಲೆಯಿಂದ ಹೊರಗಿಳಿದ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರಲು ಕುಟುಂಬ ಸದಸ್ಯರು ಮತ್ತು ಸಮುದಾಯಗಳಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಶಿಕ್ಷಣದ ಮಹತ್ವವನ್ನು ತಿಳಿಸುವುದರೊಂದಿಗೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುವಂತೆ ಪೋಷಕರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಶಾಲೆಯ ಒಳಗೆ ಮತ್ತು ಹೊರ ಆವರಣದಲ್ಲಿ ಪರಿಸರದ ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯಗಳನ್ನು ಬಳಸುವ ಸ್ಥಿತಿಯಲ್ಲಿರುವಂತೆ ಶುಚಿಯಾಗಿಡಲಾಯಿತು. ತರಗತಿವಾರು ಶಿಕ್ಷಕವಾರು ಹಾಗೂ ವಾರ್ಷಿಕ ವೇಳಾಪಟ್ಟಿಯನ್ನು ಸಿದ್ಧಪಡಿಸಲಾಯಿತು. ಶಾಲೆಯ ವಾರ್ಷಿಕ ಯೋಜನೆ ಅಥವಾ ಶಾಲಾ ಪಂಚಾಂಗವನ್ನು ತಯಾರಿಸಿಕೊಳ್ಳಲಾಯಿತು. ಟ್ರಸ್ಟಿನ ಸಭೆಯನ್ನು ಕರೆದು ಶಾಲಾ ವಾರ್ಷಿಕ ಯೋಜನೆಯ ಬಗ್ಗೆ ಚರ್ಚಿಸಲಾಯಿತು.
ಅದರಂತೆ ವಿಶೇಷ ಮಕ್ಕಳಿಗೂ ಸಹ ಕುಟುಂಬ ಸದಸ್ಯರು ಅಂಗವಿಕಲತೆ ಹಾಗೂ ಶ್ರವಣ ನ್ಯೂನ್ಯತೆ ಜನನ ಪೂರ್ವ ಜನನ ನಂತರ ಮಗುವಿನ ರಕ್ಷಣೆ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ವಿಶೇಷ ಶಿಕ್ಷಣ ಮತ್ತು ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವ ಮತ್ತು ಸಾಮಾನ್ಯ ಮಗುವಿನಂತೆ ಸಮಾಜದ ಮುಖ್ಯ ವಾಹಿನಿಗೆ ಸೇರಿಸುವಂತೆ ಎಲ್ಲರ ಮನದಲ್ಲಿ ಅರಿವು ಮೂಡಿಸಲಾಗಿದೆ. 2016-17ನೇ ಸಾಲಿನ ಪ್ರಾರಂಭದ ದಿನವನ್ನು ಮೇ 25ರಂದು ತಳಿರು ತೋರಣಗಳಿಂದ ಹಬ್ಬದ ದಿನದಂತೆ ನಮ್ಮ ಶಾಲೆಯನ್ನು ಸಿಂಗರಿಸಿ ಮಕ್ಕಳನ್ನು ಸಂತೋಷದಿಂದ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಬರಮಾಡಿಕೊಳ್ಳುವ ಸುಸಂದರ್ಭವು ಹಬ್ಬದ ದಿನವಾಗೇ ನಮ್ಮೆಲ್ರಿಗೂ ಕಾಣ್ತಾ ಇತ್ತು. ಮಕ್ಕಳ ಪೂರ್ವಜ್ಞಾನವನ್ನು ಪರೀಕ್ಷಿಸಲು ಮೊದಲಿಗೆ ಸ್ವಲ್ಪ ಮನರಂಜನಾ ಆಟಗಳನ್ನು ಆಡಿಸಿ ನಂತರ ಬೋಧನೆ ಮತ್ತು ಪರೀಕ್ಷೆ ನಡೆಸಲಾಯಿತು. ವಿಶ್ವ ಪರಿಸರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳ ವಿತರಣೆ, ವಾರ್ಷಿಕ ಪಾಠ ಯೋಜನೆ ಬಗ್ಗೆ ಮಕ್ಕಳಿಗೆ ಮನವರಿಕೆ ಮಾಡಲಾಯಿತು. ನಂತರ ಪ್ರಸ್ತುತ ವರ್ಷದ ವಿಷಯಗಳ ಬೋಧನೆ ಪ್ರಾರಂಭಿಸಲಾಯಿತು. ಜಿಲ್ಲಾ ಮಟ್ಟದಲ್ಲಿ ನಡೆದ ಮಕ್ಕಳ ವಿಜ್ಞಾನ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲು ವಿದ್ಯಾರ್ಥಿಗಳನ್ನು ಅಣಿಗೊಳಿಸಲಾಯಿತು. ಎಂದಿನಂತೆ ವಾರ್ಷಿಕ ಪಾಠ ಯೋಜನೆಗಳು, ಇಲಾಖೆಯಿಂದ ನಡೆಯುವ ಕ್ರೀಡಾಕೂಟಗಳು, ಪ್ರತಿಭಾ ಕಾರಂಜಿ ಇನ್ನಿತರ ಕಾರ್ಯಕ್ರಮಗಳಿಗೆ ಎಲ್ಲರನ್ನೂ ತುಂಬ ಉತ್ಸಾಹದಿಂದ ಅಣಿಗೊಳಿಸಲಾಯಿತು. ಹಾಗೆಯೇ ನಮ್ಮ ಶಾಲೆಯಲ್ಲಿ ಮಾಡುವ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಗಾಂಧಿ ಜಯಂತಿ, ಮಕ್ಕಳ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ನಿಯಮಗಳೊಂದಿಗೆ ತುಂಬ ಸಂತೋಷದಿಂದ ಆಚರಿಸಲಾಯಿತು. ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಕಬಡ್ಡಿ, ಮ್ಯೂಸಿಕಲ್ ಚೇರ್, ನಿಂಬೆಹಣ್ಣಿನ ಚಮಚದ ಆಟ ಹಾಗೆ ಮಕ್ಕಳ ಮನಸ್ಸನ್ನು ಸಂತೋಷಪಡಿಸಲು ಅನೇಕ ಆಟಗಳನ್ನು ಆಡಿಸಿ ಎಲ್ಲರಿಗೂ ಕೂಡ ಬಹುಮಾನ ವಿತರಣೆ ಮಾಡಿದೆವು. ನಂತರ ಏಡ್ಸ್ ದಿನಾಚರಣೆಯನ್ನು ಆಚರಿಸಿ ಇಡೀ ಊರಿನಲ್ಲಿ ಜನರಿಗೆ ಏಡ್ಸ್ ಬಗ್ಗೆ ನಮ್ಮ ಮುದ್ದು ವಿದ್ಯಾರ್ಥಿಗಳಿಂದ ಜಾಗೃತಿ ಜೊತೆಗೆ ಅರಿವು ಮೂಡಿಸಿದೆವು. ಇದುವರೆಗೆ ನಿಮ್ಮೆಲ್ಲರಿಗೂ ನಮ್ಮ ಶಾಲೆಯ ವಾರ್ಷಿಕ ಪ್ರಗತಿಯಲ್ಲಿ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮಕ್ಕಳು ಮತ್ತು ಶಿಕ್ಷಕರು ಮತ್ತು ಪೋಷಕರಿಗೂ ತುಂಬ ಹರ್ಷವನ್ನು ತಂದಿರುವ ವಿಷಯವನ್ನು ತಿಳಿಸಲು ಈ ಸುಸಂದರ್ಭ ಮತ್ತೊಂದು ಸಂತೋಷವನ್ನು ತಂದಿರುತ್ತದೆ. ಸದರಿ ವರ್ಷದಂತೆ ಮುಂದಿನ 2000 ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸುಸಜ್ಜಿತ ಗಣಕಯಂತ್ರ ಮತ್ತು ಗ್ರಂಥಾಲಯ ಹಾಗೂ ಪ್ರಯೋಗಾಲಯ, ಕಂಪ್ಯೂಟರ್ ಮೂಲಕ ಮಕ್ಕಳಿಗೆ ಶಿಕ್ಷಣದ ಕಡೆಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಮೊದಲಿಗಿಂತಲೂ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯಗಳನ್ನು ಒದಗಿಸಲಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಶಾಲಾ ವಾಹನದ ವ್ಯವಸ್ಥೆಯನ್ನು ನೀಡಲಾಗಿದೆ. ಉತ್ತಮವಾದ ಕಟ್ಟಡ ವ್ಯವಸ್ಥೆಯನ್ನು ಒದಗಿಸಲಾಗುತ್ತದೆ. ಪ್ರತಿಯೊಂದು ಮಗುವಿನಲ್ಲೂ ಆಧುನಿಕ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅರಿವು ಮೂಡಿಸುವುದು, ಪ್ರತಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಜೀವ ರಕ್ಷಾ ವಿಮಾ ಸೌಲಭ್ಯವನ್ನು ಒದಗಿಸುವುದು, ನೂತನ ಶಿಕ್ಷಣದ ವ್ಯವಸ್ಥೆಗಾಗಿ ಲಿಟಲ್ ಚಾಪ್ ಗುರುಕುಲ ಸಂಸ್ಥೆಯ ಶಿಕ್ಷಣ ಅಳವಡಿಕೆ ಮಾಡಿಕೊಳ್ಳುವುದು. ನಮ್ಮ ಈ ಶಾಲಾ ವರದಿಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಸಹ ವಂದನೆಗಳು. ನಮ್ಮ ಈ ಶಾಲೆ ನಡೆದು ಬಂದ ದಾರಿಯ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಟ್ಟಂತಹ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂತಹ ಶ್ರೀಮತಿ ಜ್ಯೋತಿರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಮುಂಭಾಗದ ಡ್ರೈ ಸೇತುವೆಯನ್ನು ನಿರ್ಮಿಸಲು ತಮ್ಮ ಅನುದಾನದಲ್ಲಿ 50,000 ರೂಪಾಯಿಗಳ ದೇಣಿಗೆ ನೀಡಿ ನಮ್ಮ ಸಂಸ್ಥೆಗೆ ಒಂದು ಕಿರು ಕಾಣಿಕೆಯನ್ನು ನೀಡಿರುವಂತಹ ಶ್ರೀಯುತ CS ಗೋಪಾಲಗೌಡರವರು ತಾಲೂಕು ಪಂಚಾಯಿತಿ ಸದಸ್ಯರು ಚಿನುಕುರುಳಿ ಇವರು ನಮ್ಮ ಶಾಲೆ ಮತ್ತು ನಮ್ಮ ಮಕ್ಕಳನ್ನ ಕುರಿತು ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಈ ದಿವಸ ಈ ಮುಸ್ಸಂಜೆ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಪ್ರತಿ ವರ್ಷವೂ ವರ್ಷದ ಕೊನೆಯಲ್ಲಿ ವಾರ್ಷಿಕೋತ್ಸವವನ್ನು ಮಾಡ್ಕೊಂಬಂದು ಬರ್ತಾ ಇದ್ದಾರೆ. ಅದರಂತೆ ಈ ಮುಸ್ಸಂಜೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಚಿನ್ಕುಳ್ಳಿ ಪಂಚಾಯಿತಿ ಸಹೋದರಿಯಾದಂಥ ಪ್ರೇಮಾ ರಮೇಶ್ ಅವರೇ ಹಾಗೂ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಆತ್ಮೀಯರಾದಂಥ ರಮೇಶ್ ರವರೇ ಹಾಗೂ ಅದೇ ರೀತಿ ಮಾಜಿ ಅಧ್ಯಕ್ಷರು ಸಹೋದರರು ಸಮಾನವಾದಂಥ ಲೋಕೇಶ್ ರವರೇ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ವರಲಕ್ಷ್ಮಿ ಸೋಮಶೇಖರವರೇ, ಮಹಾದೇವರವರೇ, ದುಗ್ಗೇಗೌಡರವರೇ, ಕಮಲಮ್ಮರವರೇ, ಈ ಶಾಲೆಯ ಅತ್ಯಂತ ಕಷ್ಟಪಟ್ಟು ಬೆಳೆಸಿದಂಥ ಕಾರ್ಯದರ್ಶಿಯವರಾದಂಥ ಮತ್ತು ಸ್ನೇಹಿತರಾದಂಥ ಗೋವಿಂದರಾಜ್ ಅವರೇ, ಇದಕ್ಕೆಲ್ಲ ಈ ದಿವಸದ ಕಾರ್ಯಕ್ರಮದ ಮುಖ್ಯಸ್ಥರು ಆದಂಥ ಪೂಜ್ಯ ಪೋಷಕ ವೃಂದದವರೇ ಮತ್ತು ಈ ಶಾಲೆಯ ಎಲ್ಲ ಗುರು ವೃಂದದವರೇ, ಈ ದಿವಸ ತಮಗೆ ಗೊತ್ತಿರುವಂಗೆ ಈ ಶಾಲೆ ತುಂಬ ಕಷ್ಟಪಟ್ಟು ಬೆಳೆಸಿ ಈ ಮಟ್ಟಕ್ಕೆ ಗೋವಿಂದರಾಜ್ ಅವರು ಪರಿಶ್ರಮ ಅತ್ಯಂತ ಅನನ್ಯ ಅಂದರೆ ತಪ್ಪಾಗಲಾರದು. ಕಾರಣ ಆದರೂ ಇಷ್ಟೇ, ಅವರು ತುಂಬ ಕಷ್ಟಪಟ್ಟು ಒಂದು ಸಾಮಾನ್ಯ ಹಳ್ಳಿಯಿಂದ ಜನಿಸಿ ಅದರಿಂದ ನಾವು ಏನನ್ನ ಮಕ್ಕಳಿಗೆ ಕೊಡ್ಬೋದು, ಏನನ್ನ ಮಾಡಿದ್ರೆ ನಾವು ನಮ್ಮ ಒಂದು ಸಾರ್ಥಕತೆ ಬರ್ತೇವೆ ಅನ್ನೋ ದೂರದೃಷ್ಟಿ ಇಟ್ಕೊಂಡು ಈ ಚಿನ್ಕುಳ್ಳಿಯಲ್ಲಿ ಈ ಒಂದು ಜ್ಞಾನ ವಿಕಾಸ ಕಾನ್ವೆಂಟ್ ಶಾಲೆಯನ್ನು ತೆರೆದು ಅದರಲ್ಲೂ ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಚೆನ್ನಾಗಿರುವಂಥ ಮಕ್ಕಳಿಗೆ ವಿದ್ಯೆ ಕಲಿಸೋದೇ ಕಷ್ಟ. ಚೆನ್ನಾಗಿರ್ತಕ್ಕಂಥ ಮಕ್ಕಳಿಗೆ ವಿದ್ಯೆ ಕಲಿಸೋದು ಅತ್ಯಂತ ಕಷ್ಟಕರವಾದ ವಿಚಾರ. ಕಿವುಡ ಮತ್ತು ಮೂಗ ಮಕ್ಕಳಿಗೆ ಈ ಶಾಲೆಯಲ್ಲಿ ಅತ್ಯಂತ ಯಶಸ್ವಿಪೂರ್ವಕವಾಗಿ SLCಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತರುವಂಥ ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡ್ಕೊಬರ್ತಾ ಇದೆ. ಏನು ಹೇಳಿದ್ರು ಕೇಳಕ್ಕೆ ರೆಡಿ ಇರಲ್ಲ. ಈಗ ಏನು ಅರಿಯದ ಮಕ್ಕಳಿಗೆ ಒಂದು ವಿದ್ಯೆಯನ್ನು ತುಂಬಿ ಆ ಜ್ಞಾನಾರ್ಜನೆಯನ್ನು ತುಂಬಿ ಅವಕ್ಕೆ ಒಂದು ವ್ಯವಸ್ಥೆ ರೀತಿ ಬರೋ ರೀತಿಯಲ್ಲಿ ಎಲ್ಲ ಜನರಂತೆ ನಡ್ಕೊಳ್ಳೋ ರೀತಿಯನ್ನು ಕಲಿಸೋದು ತುಂಬ ಕಷ್ಟಕರವಾದ ವಿಚಾರ. ಅದನ್ನು ಈ ಶಾಲೆ ಒಂದು ತಯಾರು ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ನಡ್ಕೊ ಬರ್ತಾ ಇದೆ. ಅದಕ್ಕೆ ನಾನು ಕೂಡ ಇದಕ್ಕೆ ಭಾಗಿಯಾಗಿದ್ದೇನೆ. ಕಾರಣ ಅದಿಷ್ಟೇ, ಈ ಶಾಲೆಯಲ್ಲಿ ಓದಂಥ ಮಕ್ಕಳು ಇದೇನು ಸಾಮಾನ್ಯ ಶಾಲೆ, ಏನು ಸೀಟ್ ಇರ್ಬೋದು, ಇದೇನೋ ಒಂದು ಸಾಮಾನ್ಯವಾಗಿರ್ಬೋದು ಅಂತ ನೀವು ಅನ್ಕೊಂಡಿರ್ಬೋದು. ಈ ಶಾಲೆಯಲ್ಲಿ ಓದಂಥ ಮಕ್ಕಳು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ದೊಡ್ಡ ದೊಡ್ಡ ವಿದ್ಯಾವಂತಾಗಿ ಲೆಕ್ಚರ್ಗಳಾಗಿದ್ದಾರೆ. ಹಲವಾರು ಈ ಶಿಕ್ಷಣ ಪಡೆದಂಥ ಮಕ್ಕಳು ತುಂಬ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಈ ಶಾಲೆ ಅತ್ಯಂತ ಅವಶ್ಯಕವಾದ ಶಾಲೆ. ಸುಮಾರು ಇದಕ್ಕೆ 30 ವರ್ಷಗಳ ಕಾಲ ಇತಿಹಾಸ ಇದೆ. ಈ ಶಾಲೆ ತಾವೆಲ್ಲ ಹೆಚ್ಚಿನ ಒತ್ತು ಕೊಟ್ಟರೆ ಮುಂದೊಂದು ದಿವಸ ಒಳ್ಳೆಯ ಒಂದು ಶಾಲೆ ಆಗೋಕ್ಕೆ ಅವಕಾಶ ಇದೆ. ಇದು ತುಂಬ ಕಷ್ಟಪಟ್ಟು ಎಲ್ಲರನ್ನೂ ಬೆಳೆಸಬೇಕು. ದುಡ್ಡೇ ನಮಗೆ ದೊಡ್ಡದಲ್ಲ, ನಾವು ಮಕ್ಕಳಿಗೆ ಏನಾದರೂ ಒಂದು ಕಾಣಿಕೆ ಕೊಡಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಈ ಶಾಲೆಯನ್ನು ನಡೆಸ್ಕೊಬರ್ತಾ ಇದ್ದಾರೆ. ಅದರಂತೆ ಈ ವರ್ಷ 2016-17ನೇ ಸಾಲಿನ ವಾರ್ಷಿಕೋತ್ಸವವನ್ನು ತುಂಬ ವಿಜೃಂಭಣೆ ನಡೀತಾ ಇದೆ. ಇದಕ್ಕೆ ನಮ್ಮನ್ನು ಕರೆಸಿ ತಮ್ಮನ್ನೆಲ್ಲ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಟ್ರಸ್ಟ್ನ ಕಾರ್ಯದರ್ಶಿಯವರಿಗೆ, ವ್ಯವಸ್ಥಾಪಕರಿಗೆ ನನ್ನ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ಶಾಲೆಯ ಬಗ್ಗೆ ಹಾಗೂ ನಮ್ಮ ವಿಶೇಷ ಮಕ್ಕಳ ಬಗ್ಗೆ ಒಂದೆರಡು ಹಿತನುಡಿಗಳನ್ನಂತ ಹಾಡಿದಂತಹ ಸರ್, ನಿಮಗಿದು ತುಂಬು ಹೃದಯದ ಧನ್ಯವಾದಗಳು.